ಅಂತ ಅವರೇ ನಿರ್ಧಾರ ಮಾಡಿ. ನಾವ್ಯಾಕೆ ಹೇಳೋಣ? ನಾವೇನು ಚಾಡಿ ಹೇಳೋರಲ್ಲ, ಅಂತ ಮನ್ಸು ನಮ್ಗೇನಿಲ್ಲ. ಚಿರು, ಇಲ್ಲಿ ನಡೆದಿದ್ದನ್ನ ನಿಮ್ಮ ಅತ್ತಿಗೆಗೆ ಹೇಳಕ್ ಹೋಗ್ಬೇಡ, ಆಮೇಲೆ ಒಂದು ಹೋಗಿ ಇನ್ನೊಂದಾಗುತ್ತೆ. ಏನು? ನನಗೇನು ಗೊತ್ತಾಗ್ಬಾರ್ದು? ಚಿರು ನೀರಿಗೆ ಬಿದ್ದಿದ್ದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತಿದ್ದೆ. ಚಿರು, ವಾಟ್ ಇಸ್ ದಿಸ್? ಸ್ವಿಮ್ ಮಾಡಬೇಡ ಅಂತ ಹೇಳಿದ್ದೆ, ಮತ್ತೆ ಯಾಕೆ ಸ್ವಿಮ್ ಮಾಡಿದೆ? ಇಲ್ಲ, ಅವನ್ನ ಯಾರೋ ಬೀಳ್ಸಿದ್ದು. ಯಾರು ಯಾರು ನನ್ನ ನೀರಿಗೆ ಬೀಳ್ಸಿದ್ದು? ಯಾರು? ಚಿರುನ ಇವರೇ ತಳ್ಳಿದ್ದು. ಏನ್ ಬಾಸ್, ಏನೈತಿ ಇಲ್ಲಿ? ಮೇಡಮ್ ನಮಸ್ತೆ, ವಾಟ್ ಹ್ಯಾಪೆಂಡ್ ಹಿಯರ್? ಇಡಿಯಟ್, ತಲೆಯಲ್ಲಿ ಬುದ್ಧಿ ಇದೆ ನಿನಗೆ? ನಿನ್ನೆ ಅಷ್ಟೇ ಅವನು ಜ್ವರದಿಂದ ಹೊರಗೆ ಬಂದಿದ್ದಾನೆ, ಇವತ್ತು ಪೂಲಲ್ಲಿ ಬೀಳ್ಸಿದೆಯಲ್ಲ. ಚುಪ್ಪಿಟ್ ಫೆಲೋ. ಚಿರು, ನೀನ್ ಬಾ, ಸ್ಟೀಮ್ ಬಾತ್ ತಗೊಳ್ಳುವಂತೆ, ಮತ್ತೆ ಜ್ವರ ಬಂದ್ಬಿಟ್ರೆ ಕಷ್ಟ. ಸಾರಿ ಕಣ. ಮೇಡಮ್ ಏನಾಯ್ತು ಇಲ್ಲಿ? ಮೇಡಮ್ ನನಗೆ ಯಾಕೆ ಹೊಡೆದ್ರು? ನೀವು ಚಿರುನ ಪೂಲಿಗೆ ತಳ್ಳಿದ್ಕೆ. ಯಾರು? ನಾನ್ ಬಿಡಿಸಿದಂತ? ಹೆಂಗ್ ಬಿಡಿಸಂತೆ? ಹೆಂಗಂತ ತೋರಿಸಿ, ಹೆಂಗ್ ಬಿಡಿಸಂತೆ? ಒಂದ್ ನಿಮಿಷ ಇಲ್ಲಿ ನಿಂತ್ಕೊಳ್ಳಿ. ಎಲ್ಲಿಲ್ಲ, ಇಲ್ಲಿ ನಿಂತ್ಕೊಂಡೆ. ನನ್ಗೆ ಹೆಂಗ್ ಬಿಡಿಸೋದು? ನಾನು ಹೀರೋಯಿನ್ ಆಗ್ಬೇಕು, ಮಿಂಚ್ಬೇಕು, ಮೆರಿಬೇಕು ಅಂತ. ನನ್ನ ಆಸೆಗಳಿಗೆ ನೀರೆರೆದು ಪೋಷಣೆ ಮಾಡಿ ದೊಡ್ಡದಾಗಿ ಬೆಳೆಯೋ ಹಾಗೆ ಮಾಡಿ ನೀವು. ಹೌದು ಜಾನು, ಈಗಲೂ ನಾನು ನಿನ್ನ ದೊಡ್ಡ ಹೀರೋಯಿನ್ ಮಾಡ್ಬೇಕು ಅಂತಾನೆ ಅನ್ಕೊಳ್ತಾ ಇರೋದು. ಅಂದ್ಕೊಳ್ತಿರೋದಕ್ಕೂ ಆಗ್ತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ನಾನು ಹೀರೋಯಿನ್ ಆಗ್ಬೇಕು ಅಂತ ನಮ್ಮ ಮನೆಯವರು, ಊರು ಎಲ್ಲಾನು ಬಿಟ್ಟು ಬಂದಿದ್ದೀನಿ ನಿಮ್ ಜೊತೆ. ಆದಷ್ಟು ಬೇಗ ನಾನು ಹೀರೋಯಿನ್ ಆಗ್ಬೇಕು. ಈ ತರ ಆದ್ರೆ ನಾನು ಹೀರೋಯಿನ್ ಅಲ್ಲ, ಹೀರೋಯಿನ್ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ಬೇಕಾಗತ್ತೆ. ಜಾನು, ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಜಾನು. ಇವಾಗ ನಿಮ್ ಶಕ್ತಿ ಸಾಕಾಗ್ತಿಲ್ಲ ಅರವಿಂದ್. ತಗೊಳ್ಳಿ. ಜಾನು, ಇವಾಗ ಈ ಅರವಿಂದನ್ ಶಕ್ತಿ ಬಂತು. ಜಾನು ನೋಡ್ತಾ ಇರೋ, ಬಾಲಿವುಡ್ ಟಾಪ್ ಹೀರೋಯಿನ್ಸ್ಗೆ ಯಾರು ಫೋಟೋ ಶೂಟ್ ಮಾಡ್ತಾರೋ ಅವ್ರನ್ನೇ ಕರೆಸ್ತೀನಿ. ಆದಷ್ಟು ಬೇಗ ಆಗ್ಬೇಕು. ಶೋರ್ ಜಾನು, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಿನ್ ಬ್ಯೂಟಿ ಹಾಳಾಗೋಗುತ್ತೆ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಓಕೆ? ಈಗ ಈ ಫೋಟೋಶೂಟ್ ಡ್ರಾಮಾ ವರ್ಕೌಟ್ ಆಯ್ತು. ಜಾನು ನೋಡ್ತಾ ಇರು, ನೀನೇ ನಿನ್ನ ಹತ್ರ ಇರೋ ಬಂಗಾರನ ಒಂದೊಂದಾಗಿ ನನ್ಗೆ ಹೇಗೆ ಕೊಡ್ತೀಯಾ ಅಂತ. ಛಾಜಿಯವರೇ, ನಾನು ಉಪ್ಪು ಖಾರ ತಿಂದೆ ಬೆಳೆದಿರೋದು. ನನಗೂ ಕೋಪ, ತಾಪ, ರೋಷ, ಆವೇಶ ಎಲ್ಲ ಬರುತ್ತೆ. ಆದರೆ ಎಲ್ಲ ನುಂಗ್ಕೊಂಡು ಈ ಮನೇಲಿ ನಡೀತಿರೋದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಅಪ್ಪ ಅಮ್ಮಂಗೋಸ್ಕರ. ನನ್ನ ಗಂಡನ ಜೊತೆ ಸುಖವಾಗಿ, ಮನೆಯವ್ರ ಜೊತೆ ಖುಷಿಯಾಗಿ ರಾಣಿ ಥರ ಇದ್ದೀನಿ ಅಂತ ಅಪ್ಪ ಅಮ್ಮ ಅಂದ್ಕೊಂಡಿದ್ದಾರೆ. ನಾನು ಇವ್ರ ಜೊತೆ ಜಗಳ ಆಡಿದೆ ಖಂಡಿತ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಅವಾಗ ನಾನು ಏನು ಮಾಡಲಿ, ಎಲ್ಗೆ ಹೋಗ್ಲಿ? ಒಂದು ಹೆಣ್ಣಿನ ಜೀವನ ಅಷ್ಟು ಸುಲಭ ಇಲ್ಲ ಜಾಜಿಯವರೇ. ತಾಳ್ಮೆಗೆ ಇನ್ನೊಂದು ಹೆಸರು ಹೆಣ್ಣು ಅಂತ ಕೇಳಿದ್ದೆ, ಅದು ನಿಮ್ಮ ಮುಖಾಂತರ ನೋಡಿದೆ. ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ. ಆಗತ್ತೆ. ಮೊದಲು ಅಡುಗೆ ಕೆಲಸ ಎಲ್ಲ ಮಾಡಿಬಿಡೋಣ. ಅಲ್ಲ ಮೇಡಮ್, ನಿಮಗೆ ಸರಿಯಾಗಿ ಕಣ್ಣು ಕಾಣಲ್ಲ, ಆದರೂ ತರಕಾರಿನ ಕರೆಕ್ಟಾಗಿ ಕಟ್ ಮಾಡ್ತಿರಲ್ಲ, ಹೆಂಗೆ ಅದು? ಹಸುವಾದಾಗ ಕಣ್ಣು ಮುಚ್ಕೊಂಡ್ರು ಕೈ ಬಾಯ ಹತ್ರನೇ ಹೋಗತ್ತಲ್ವಾ, ಹಂಗೆ ಅಭ್ಯಾಸ ಜೊತೆ ಎಲ್ಲ ಆಗೋಗುತ್ತೆ. ಮೇಡಮ್ ಹೇಳಿ. ಮೇಡಮ್, ಇನ್ನು ಅರ್ಧ ಗಂಟೆ ಅಷ್ಟೇ, ತರಕಾರಿ ಎಲ್ಲ ಕಟ್ ಮಾಡಾಯ್ತು, ಇನ್ನು ಬೇಯಿಸ್ಬೇಕು, ಅಡುಗೆ ರೆಡಿ. ದೀಪಾ, ನಾನು ನಿಮ್ಮ ಸುಕನ್ಯಾ ಮೇಡಮ್ ಅಲ್ಲ, ಅರ್ಚನಾ. ಅಕ್ಕ ನೀವಾ? ಕೈ ಕೊಡಿಲಿ, ಆಯಿಂಟ್ಮೆಂಟ್ ಹಚ್ತೀನಿ. ನಾನು ಆಗಲೇ ಅರಿಶಿನ ಕೊಬ್ಬರಿ ಎಣ್ಣೆ ಹಚ್ಚಾಯ್ತು. ಜ್ವರ ಬಂದರೆ ಸುಟ್ಕೆ ಹಾಕ್ತೀಯ, ಸುಟ್ಕೊಂಡಿರೋ ಕೈಗೆ ಅರಿಶಿನ ಹಚ್ಕೋತೀಯ, ಇನ್ನು ಏನೇನು ಗೊತ್ತು ನಿನಗೆ? ನಂಗೆ ತುಂಬ ಎಲ್ಲ ಗೊತ್ತಿಲ್ಲ, ಅಮ್ಮ ಮಾಡ್ತಿದ್ರು, ಅದನ್ನ ನೋಡ್ತಾ ಕಲ್ತ್ಕೊಂಡೆ.
ನೀನು ಈ ಮನೆಗೆ ಒಂಥರ ನಾಟಿ ಡಾಕ್ಟರ್ ಇದ್ದಂಗೆ. ನೀನ್ ನಂಗೆ ಅಕ್ಕ ಇದ್ದಂಗೆ. ಯಾವಾಗ ನೋಡಿದ್ರು ನನ್ನ ಬಗ್ಗೆ ಕಾಳಜಿ ತೋರಿಸ್ತೇನೆ ಇರ್ತೀರಾ. ಹಾಗೆ ಅನ್ಕೋ. ಸರಿ, ನೋಡ್ಕೊಂಡು ಕೆಲಸ ಮಾಡು. ಸರಿ ಅಕ್ಕ. ಜಾಜಿ, ದೀಪಕ್ ಹೆಲ್ಪ್ ಮಾಡು. ಸರಿ ಮೇಡಮ್. ಯಾವ ಹೆಣ್ಣಿಗೆ ತಾನೆ ಮಗು ಬೇಡ ಅಂತ ಅನ್ಸುತ್ತೆ ಚಿರು? ಯಾವ ಹೆಣ್ಣು ತಾನೆ ತಾಯಿ ಯಾಗಬಾರ್ದು ಅಂತ ಅನ್ಕೋತಾಳೆ? ಯಾವ ಹೆಣ್ಣು ಮಗುನ ಎತ್ತು ಆಡಿಸ್ಬಾರ್ದು ಅಂತ ಅನ್ಕೋತಾಳೆ? ನಾನು ಈ ಮನೇಲಿರೋ ಉದ್ದೇಶ ಯಾರಿಗೂ ಗೊತ್ತಿಲ್ಲ. ನನಗೆ ಬೇಕಾಗಿರೋದು ಈ ಮನೆ, ಆಸ್ತಿ, ಅಂತಸ್ತು ಯಾವುದೂ ಅಲ್ಲ. ನನಗೆ ಬೇಕಾಗಿರೋದು ಒಂದೇ, ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗಬಾರ್ದು. ತೂಗೋದಕ್ಕೆ ನಾನು ಬಿಡೋದಿಲ್ಲ.